ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವರ್ಷ ಬಿಗ್ ಬಾಸ್ 13 ಸೀಸನ್ ಏನಿದೆ ತುಂಬಾನೇ ಬೇಗ ಶುರುವಾಗಲಿದೆ ಅಂತ ಕಲರ್ಸ್ ಕನ್ನಡ ಆಫಿಷಿಯಲ್ ಅವರೇ ಹೇಳ್ಕೊಂಡಿದ್ದಾರೆ. ಈ ವರ್ಷ ಬೇಗ ಶುರುವಾಗಿತ್ತಿದೆ, ಕನ್ನಡಿಗರ ಹಬ್ಬ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ವಿತ್ ಸಮಥಿಂಗ್ ಸ್ಪೆಷಲ್ ಅಂತ ಕೂಡ ಹೇಳಿದ್ದಾರೆ. ಹೋದ ವರ್ಷ ನೀವು ನೋಡಿರ್ಬೋದು 12ನೇ ಸೀಸನ್ನು ಎಕ್ಸೆಪ್ಟ್ ದ ಅನ್ಎಕ್ಸೆಪ್ಟೆಡ್ ಅಂತ ಹೇಳಿಬಿಟ್ಟು ಒಂದು ಹೊಸ ಟ್ವಿಸ್ಟ್ನ ಕೊಟ್ಟಿದ್ರು. ಸೀಸನ್ 12 ಅಂದ್ರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು. ಮತ್ತು ಅದೇ ರೀತಿಯಾಗಿ ಕಂಟೆಸ್ಟೆಂಟ್ಗಳಂದ್ರು ಒಬ್ರಿಗಿಂತ ಒಬ್ಬರು ಚೆನ್ನಾಗಿದ್ರು ಅಂತ ಹೇಳ್ಬೋದು. ಇನ್ನೂ ಕೂಡ ಅದೇ ಕ್ರೇಜ್ ಕಡಿಮೆ ಆಗಿಲ್ಲ. ಗಿಲ್ಲಿ ಅವ್ರದ್ದಾಗಿರ್ಬೋದು, ಕಾವ್ಯ ಅವ್ರದ್ದಾಗಿರ್ಬೋದು, ಹಾಗೆಯೇ ರಕ್ಷಿತಾ ಅವ್ರ ಕ್ರೇಜ್ ಕೂಡ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅಷ್ಟರಲ್ಲೇ ಬಿಗ್ ಬಾಸ್ 13 ಕೂಡ ಬರ್ತಾ ಇದೆ. ಇದು ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಸೀಸನ್ 13 ಕಂಟೆಸ್ಟೆಂಟ್ಗಳಿಗೆ ನೋಡೋದಾದ್ರೆ ಈಗಾಗಲೇ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳ ಹತ್ರ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿರೋ ಚಾನ್ಸಸ್ ತುಂಬಾನೇ ಇದೆ. ಅದರಲ್ಲಿ ಸ್ವಲ್ಪ ಜನರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೀವು ಕಳೆದ ಸೀಸನ್ ಅಲ್ಲಿ ನೋಡಿರ್ಬೋದು, ಗಿಲ್ಲಿ ನಟ ಅವ್ರದ್ದು ತುಂಬಾನೇ ಬೇಗನೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಕಾಟ್ಲೆ ಕಿಚನ್ಗೆ ಬಂದ್ರು. ಕಾಟ್ಲೆ ಕಿಚನ್ ಮುಗಿಸ್ಕೊಂಡು ಬಿಗ್ ಬಾಸ್ಗೆ ಬಂದ್ರು. ಈ ವರ್ಷನೂ ಕೂಡ ಅದೇ ರೀತಿಯಾಗಿ ಕಾಟ್ಲೆ ಕಿಚನ್ ಇಂದ ಕಂಟೆಸ್ಟೆಂಟ್ಗಳು ಬರುವಂತ ಚಾನ್ಸಸ್ಗಳಿದೆ. ಹೋದ ವರ್ಷ ಗಿಲ್ಲಿ ಅವರು ಹಾಗೇನೆ ಮುಲ್ಟನ್ ರಘು ಅವರು ಕಾಟ್ಲೆ ಕಿಚನ್ ಇಂದ ಬಿಗ್ ಬಾಸ್ಗೆ ಬಂದಿದ್ರು. ಈ ವರ್ಷ ಕೂಡ ಅದೇ ರೀತಿಯಾಗಿ ಓಂ ಪ್ರಕಾಶ್ ಅವರು ಕೂಡ ಕಾಟ್ಲೆ ಕಿಚನ್ ಅಲ್ಲಿ ಇದ್ದಾರೆ. ಮತ್ತೆ ಅಮೃತಾ ರಾಜ್ ಅವರು ಕೂಡ ಇದ್ದಾರೆ. ಇನ್ನು ಓಂ ಪ್ರಕಾಶ್ ಅವರು ಏನಾದ್ರೂ ಬಿಗ್ ಬಾಸ್ ಸೀಸನ್ 13ಗೆ ಬಂದ್ರೆ ಎಂಟರ್ಟೈನ್ಮೆಂಟ್ಗಂತೂ ಯಾವುದೇ ರೀತಿ ಬರ ಇರಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೇನೆ ಅಮೃತಾ ರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇಷ್ಟು ದಿನ ಅವರು ಜಿ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಮತ್ತೆ ಮಹಾನಟಿಯಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು. ಭರ್ಜರಿ ಬ್ಯಾಚುಲರ್ ಅಲ್ಲಿ ವಿನ್ ಕೂಡ ಆಗಿದ್ರು ಸೀಸನ್ 2ನ. ಸೊ ಅವರು ಈ ಬಿಗ್ ಬಾಸ್ ಅಲ್ಲಿ ಬರೋವಂಥ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಾಮಿಡಿಯನ್ ಆಗಿರುವಂಥ ಸೂರಜ್ ಅವರ ಹೆಸರು ಈ ಕಳೆದ ಸೀಸನ್ ಅಲ್ಲೇ ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಅವರು ಕಳೆದ ಸೀಸನ್ಗೆ ಬರಲಿಲ್ಲ. ಈ ವರ್ಷ ಕಾಮಿಡಿಯನ್ಸ್ ಲಿಸ್ಟ್ ಅಲ್ಲಿ ಅವರು ಕೂಡ ಇದ್ದಾರೆ. ಅವರು ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅವ್ರ ಜೊತೆಗೆ ಗಿಚ್ಗಿಲಿಗಿಲಿ ಖ್ಯಾತಿ ರಾಘವೇಂದ್ರ ಅವರು ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೀರಿಯಲ್ ಆಕ್ಟರ್ಸ್ ಕಡೆಗೆ ಬಂದ್ರೆ ಸುಷ್ಮಾ ರಾವ್ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ ನ ನಟಿ. ಹೋದ ವರ್ಷನೇ ಇವ್ರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈ ವರ್ಷ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಗಿಯೋ ಹಂತದಲ್ಲಿದೆ. ಸೊ ಅವ್ರು ಕೂಡ ಬರ್ತಾರೆ ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿರುವಂತ ವರುಣ್ ಆರಾಧ್ಯ ಅವರು ಕೂಡ ಬರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವರು ಬೃಂದಾವನ ಅನ್ನೋ ಸೀರಿಯಲ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ರು. ಇದ್ರ ಜೊತೆಗೆ ಬಾಳು ಬೆಳಗುಂದಿ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಹೋದ ವರ್ಷನೇ ತುಂಬಾ ಜನ ಕೇಳ್ತಾ ಇದ್ರು ಕೂಡ, ಆದ್ರೆ ಬಾಳು ಬೆಳಗುಂದಿ ಅವರು ನಾನು ಫ್ರೀ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈ ವರ್ಷ ಫ್ರೀ ಆಗಿರೋ ಚಾನ್ಸಸ್ ಕೂಡ ಇದೆ. ಇವಾಗ ಅವರು ಸದ್ಯಕ್ಕೆ ಜೋಡಿ ನಂಬರ್ 1 ಅಲ್ಲಿ ಇದ್ದಾರೆ. ಇನ್ನು ಬಿಗ್ ಬಾಸ್ ಶುರು ಆಗೋ ಸಮಯಕ್ಕೆ ಜೋಡಿ ನಂಬರ್ 1 ಕೂಡ ಮುಕ್ತಾಯಗೊಳ್ಳುತ್ತೆ. ಸೊ ಹಾಗಾಗಿ ಅವರು ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇಷ್ಟು ಜನದಲ್ಲಿ ಯಾರು ಬಂದ್ರೆ ನಿಮಗೆ ತುಂಬಾನೇ ಖುಷಿ ಆಗುತ್ತೆ ಅನ್ನೋದನ್ನ ಹೇಳಿ. ಹಾಗೇನೆ ಇದ್ರ ಜೊತೆಗೆ ಕಾಮನ್ ಮ್ಯಾನ್ಗಳು ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಈ ಸರ್ತಿ ಲೋಗೋದಲ್ಲೇ ತೋರಿಸಿರೋ ಹಾಗೆ ಬಿಗ್ ಬಾಸ್ ಸೀಸನ್ 13 ಕಡೆಗೆ ತುಂಬಾ ಜನ ನಡ್ಕೊಂಡು ಬರೋದನ್ನ ತೋರಿಸ್ತಿದ್ದಾರೆ. ಇದು ಒಂದು ಸೂಚನೆ ಅಂತ ಹೇಳ್ಬೋದು. ಪಬ್ಲಿಕ್ ಕಾಮನ್ ಮ್ಯಾನ್ಗಳಿಗೆ ಎಂಟ್ರಿ ಇರುತ್ತಾ ಅಂತ ಕಾಯ್ದು ನೋಡಬೇಕಾಗಿದೆ. ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಂತೂ ಕೊನೆಯ ಬಾರಿ ಬಂದು ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು. ಅದರಲ್ಲಿ ಮಲ್ಲಮ್ಮ ಅವರು ಹಾಗೇನೆ ರಕ್ಷಿತಾ ಅವರಂತೂ ತುಂಬಾನೇ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟರು. ಮಲ್ಲಮ್ಮ ಅವರು ಅರ್ಧಕ್ಕೆ ಹೋಗಿದ್ರು ಕೂಡ ರಕ್ಷಿತಾ ಅವರು ಕೊನೆವರೆಗೂ ಉಳ್ಕೊಂಡು ರನ್ನರ್ ಅಪ್ ಕೂಡ ಆದ್ರು. ಸೊ ಅದೇ ರೀತಿಯಾಗಿ ಈ ಬಾರಿನೂ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗಳು ಕೂಡ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಬಿಗ್ ಬಾಸ್ 13ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.